ತತ್ತೇ ವಯಂ ಲೋಕಶಿಕ್ಷಯಾದ್ಯ ತ್ವಯಾ ವಿಸೃಷ್ಟಾಸ್ತ್ರಿಭಿರಾತ್ಮಭಿರಿಯೇ ಸರ್ವೇ ವಿಯುಕ್ತಾಃ ಸ್ವವಿಹಾರತಂತ್ರಂ ನ ಶಕ್ನುಮಃ ತತ್ಪ್ರತಿಕರ್ತವೇ ತೇ. ಶ್ರೀಗುರುಭ್ಯೋ ನಮಃ. ಅಥ ನಿರೂಪ್ಯತೆ ಭಾಗವತೆ ತೃತೀಯ ಸ್ಕಂಧೆ ಷಷ್ಠೇ ಅಧ್ಯಾಯೇ ಷಡ್ವಿಂಶಃ ಶ್ಲೋಕಃ. ಮೂರನೇ ಸ್ಕಂದದ 6ನೇ ಅಧ್ಯಾಯದ 26ನೇ ಶ್ಲೋಕಃ. ದೇವಾಃ ಭಗವಂತಂ ಪರಮಪುರುಷಂ ಸಾಧಕೌ ದ್ವೌ ಉಪಾಸೇತೆ ಭಗವಂತಂ ಭವಂತಂ ಇತಿ ಊಚತುಃ. ಕೇಚನ ಜ್ಞಾನಮಾರ್ಗಿನಃ ಅಥಾಪರೆ ಯೋಗಮಾರ್ಗಿಣಃ ಇತಿ. ತತ್ರ ಯೋಗಮಾರ್ಗಾತ್ ಜ್ಞಾನಮಾರ್ಗ ಏವ ಅಧಿಕಂ ಜ್ಞಾನಂ ಭಕ್ತಿಂ ಚ ಮುಕ್ತೌ ದದಾತಿ. ಅಪಿ ಚ ಯೋಗಮಾರ್ಗಾವಲಂಬಿನಾಂ ಶ್ರಮೋಪಿ ಭೂಯಾನ್ ಭವೇತ್. ಮುಕ್ತಿಸ್ತು ಶೀಘ್ರಮಾಪ್ಯೇತ ಪರಂತು ತತ್ರ ಅಧಿಕಃ ಶ್ರಮಃ. ಜ್ಞಾನಮಾರ್ಗೇ ತು ಮುಕ್ತಿಃ ವಿಳಂಬೇನ ಭವಂತಿ ಅಪಿ ಮಹತ್ ಸುಖಮಾವಹತೆ. ಜ್ಞಾನಸ್ಯ ಫಲಮೇವ ಖಲು ಸುಖಂ. ಸಂಪೂರ್ಣೋಪಾಸನಾತ್ ಬ್ರಹ್ಮ ಸಂಪೂರ್ಣ ಆನಂದ ಭಾಗ್ ಭವೇತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದಂತೆ, ಭಗವಂತನನ್ನ ಎಷ್ಟು ಹೆಚ್ಚು ತಿಳಿಲಿಕ್ಕೆ ಸಾಧ್ಯವೋ ಅಷ್ಟು ತಿಳಿಯುವ ಪ್ರಯತ್ನ ಮಾಡಬೇಕು. ಯಥಾಶಕ್ತಿ ಅಖಿಲಾನ್ವೇತಾನ್ ವಿಜ್ಞಾಯ ಉಪಾಸನಂ ಭವೇತ್ ಅಂತ. ಎಷ್ಟು ನಮಗೆ ಸಾಧ್ಯವೋ ಅಷ್ಟು ಭಗವಂತನನ್ನು ತಿಳಿದು ಉಪಾಸನೆ ಮಾಡುವ ಪ್ರಯತ್ನ ಪಡಬೇಕು. ಸಾಧಕ ವರ್ಗದಲ್ಲಿ ಭಗವಂತನನ್ನ ಅತಿ ಹೆಚ್ಚು ತಿಳಿಯುವ ಶಕ್ತಿ ಇರೋದು ಮತ್ತು ಅವನನ್ನು ಉಪಾಸಿಸುವ ಶಕ್ತಿ ಇರೋದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಚತುರ್ಮುಖನನ್ನು ಹೊರತುಪಡಿಸಿದರೆ ಉಳಿದವರಿಗೆ ಅವರವರ ಯೋಗ್ಯತೆಗನುಗುಣವಾಗಿ ಮಾತ್ರ ಭಗವಂತನನ್ನು ತಿಳಿದು ಉಪಾಸಿಸುವ ಶಕ್ತಿ. ಸಂಪೂರ್ಣ ಉಪಾಸನಾತ್, ಪೂರ್ಣವಾಗಿ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದ, ಅವನ ಗುಣಗಳನ್ನು ಅರಿತು ಉಪಾಸನೆ ಮಾಡಿದ್ದರಿಂದ ಸಂಪೂರ್ಣ ಆನಂದ ಭಾಗ್ ಭವೇತ್ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ ಸಂಪೂರ್ಣವಾದಂತಹ ಆನಂದ. ಇನ್ನು ಉಳಿದವರಿಗೆ ಸತ್ ಚಿತ್ ಆನಂದ, ಹೀಗೆ ಭಗವಂತನ ಕೆಲವು ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಅವರು ಗುಣಗಳನ್ನು ಅರಿಯುವ ಶಕ್ತಿ ಅವ್ರದ್ದು ಕ್ಷೀಣ ಆಗ್ತದೆ. ಭಗವಂತನ ಮಹಿಮೆಯನ್ನು ಅರಿಯುವ ಶಕ್ತಿ ಕ್ಷೀಣ ಆಗ್ತದೆ. ಅದರಿಂದ ಅವರಿಗೆ ಸುಖ, ನಾಳೆ ದೊರೆಯುವಂತಹ ಮುಕ್ತಿಯೂ ಕೂಡ ಕಡಿಮೆ ಅಂತ ಅದರ ತಾತ್ಪರ್ಯ. ಇದನ್ನು ಕಳೆದ ದಿವಸ ನೋಡಿದ್ದೇವೆ. ಅದಕ್ಕೆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ಧರ್ಮೋಪದೇಶ ಪ್ರಕರಣದಲ್ಲಿ 237 ಮತ್ತು 238ನೇ ಶ್ಲೋಕದ ರೂಪದಲ್ಲಿ ಇವುಗಳನ್ನು ತಗೊಂಡಿದ್ದಾರೆ. ಅದೊಂದನ್ನು ಕಳೆದ ದಿವಸ ನೋಡ್ಲಿಕ್ಕೆ ಆಗಿರಲಿಲ್ಲ. ಅದನ್ನ ಈಗ ನೋಡಬೇಕಾಗಿದೆ. ಎರಡು ಥರದ ಯೋಗಿಗಳಿರ್ತಾರೆ ಅಂತ ಹೀಗೆ ಅಲ್ಲಿ ಬಂದಿದೆ. ಶ್ರವಣಾದಿಜನ್ಯ ಪ್ರಧಾನ, ಶ್ರವಣ ಮಾಡಿದ್ರಿಂದ, ಮನನ ಮಾಡಿದ್ರಿಂದ, ಉಪಾಸನೆ ಮಾಡಿದ್ರಿಂದ, ಧ್ಯಾನ ಮಾಡಿದ್ರಿಂದ ಭಕ್ತಿಯನ್ನು ಹೆಚ್ಚು ಪಡೆದವರು. ಇನ್ನು ಕೆಲವರು ಸಮಾಧಿಯೋಗ ಪರ ಪರ್ಯಾಯ ಹಠಯೋಗಿನಶ್ಚೇತಿ. ಇದರಲ್ಲಿ ಕೆಲವು ಅಂಶಗಳನ್ನು ನೋಡಿದ್ವಿ. ಅಲ್ಲಿ ಒಂದು ಅಂಶದ ಬಗ್ಗೆ ನನಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಅದಕ್ಕೆ ಅದನ್ನು ಈಗ ಹೇಳಬೇಕು ಅಂತ ಅಂದ್ಕೊಂಡೆ. ಪಾನೇನತೆ ದೇವಕಥಾ ಸುಧಾಯ ಅಂತ ಅದೇನು 24ನೇ ಶ್ಲೋಕ ಇದೆ.
ಅದಕ್ಕೆ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡುವಾಗ ಬೋಧಂ ಅಂತ ಅಲ್ಲೊಂದು ಶಬ್ದ ಇದೆ, ಪ್ರತಿಲಭ್ಯ ಬೋಧಂ ಅಂತ. ಆ ಬೋಧ ಅಂತ ಅನ್ನೋದಕ್ಕೆ ಅಪರೋಕ್ಷ ಜ್ಞಾನಂ, ಬೋಧಂ ತ್ವದಪರೋಕ್ಷಂ, ಪ್ರತಿಲಭ್ಯಾಪಿ ಸ್ಥಿತಾಃ ನ ತದೈವ ಮುಕ್ತ್ಯರ್ಥಂ ಪ್ರಯತಂತೆ ತೇ ಭಕ್ತಾಃ ತವ ಕಥಾಮೃತ ರೂಪಸ್ಯ. ಹೀಗಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆನೇ ಸ್ವಲ್ಪ ಭಿನ್ನ ಅಭಿಪ್ರಾಯ. ಕೆಲವು ಭಕ್ತಿಯೋಗಿಗಳು ಅಪರೋಕ್ಷ ಜ್ಞಾನ ಹೊಂದಿದ್ರೂ ಕೂಡ ಆಗಲೇ ಮುಕ್ತಿಯ ಅವಸರದಿಂದ ಆಗಬೇಕು ಅಂತ ಬಯಸೋದಿಲ್ಲ. ಅವರು ನಿನ್ನ ತತ್ವವನ್ನು ಮತ್ತಷ್ಟು ಶ್ರವಣ ಮಾಡಿ ಮನನ ಮಾಡಿ ಕ್ರಮವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಕಾಲಂಬಿ ವಿಳಂಬದಿಂದಲೂ ಮುಕ್ತಿಯನ್ನು ಪಡೆಯುವ ಪ್ರಯತ್ನ ಪಡ್ತಾರೆ. ಹಾಗೆ ಕಾಲ ವಿಳಂಬದಿಂದ ಸಿಕ್ಕಂಥ ಮುಕ್ತಿ ಅವರಿಗೆ ಹೆಚ್ಚು ಆನಂದದಾಯಕ ಅಂತ ಅವರಲ್ಲಿ ಬರೆದಿದ್ದಾರೆ. ನ ತದೈವ ಮುಕ್ತ್ಯರ್ಥಂ ಪ್ರಯತಂತೆ, ಅಪರೋಕ್ಷ ಜ್ಞಾನ ಆದರೂ ಕೂಡ ಆವಾಗಲೇ ಮುಕ್ತಿಗಾಗಿ ಅವರು ಪ್ರಯತ್ನ ಪಡೋದಿಲ್ಲ. ಕಾಲ ವಿಳಂಬೇನ ಅಪ್ರತಿಹತಂ ವೈಕುಂಠ ಸ್ಥಾನಂ, ಕ್ರಮವಾಗಿ ವೈಕುಂಠವನ್ನ ಭಗವಂತನ ಸ್ಥಾನವನ್ನು ಪಡೆದು ಅಲ್ಲಿ ಹೆಚ್ಚು ಸುಖ ಪಡ್ತಾರೆ ಅಂತ ಹೀಗೆ ಬಂದಿದೆ. ಆದರೆ ಇಲ್ಲಿ ಈಗೇನು ಹೇಳಿದ್ದಿದೆಯಲ್ಲ, ಈ ಭಾಗವತದ ಶ್ಲೋಕದಲ್ಲಿ ಬಂದದ್ದು ಅಪರೋಕ್ಷ ಜ್ಞಾನವನ್ನು ಪಡೆದಾದ ಮೇಲೆ ಬಂದಿರುವಂತಹ ವಿಚಾರವನ್ನೇ ಹೇಳ್ತದೆ ಅಂತ ಏನಿಲ್ಲ. ಪಾನೇನತೆ ದೇವಕಥಾ ಸುಧಾಯ ಅನ್ನುವ ಈ ಶ್ಲೋಕ ಅಪರೋಕ್ಷ ಜ್ಞಾನವನ್ನು ಈಗಾಗಲೇ ಪಡೆದು ಅಷ್ಟಾದರೂ ಕೂಡ ಬೇಗನೆ ಮುಕ್ತಿಯನ್ನು ಹೊಂದುವ ತವಕ ಮಾಡದೆ ಮತ್ತಷ್ಟು ಜ್ಞಾನಿಗಳ ಸಂಪರ್ಕ ಮಾಡಿ ಶ್ರವಣ ಮನನ ಧ್ಯಾನಗಳನ್ನು ಮಾಡಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತೇನಿದೆ, ಆ ವಿಷಯವನ್ನೇ ಇದು ಹೇಳ್ತದೆ ಅಂತಲ್ಲ. ಆ ವಿಷಯ ಶಾಸ್ತ್ರ ಸಿದ್ಧವಾದ ವಿಷಯವೇ. ಆದರೆ ಈ ಶ್ಲೋಕ ಹೇಳ್ತಿರುವುದು ಇಬ್ಬರ ಬಗೆಯದನ್ನು ಕೂಡ, ಈಗಾಗಲೇ ಅಪರೋಕ್ಷ ಜ್ಞಾನವನ್ನು ಪಡೆದವರು ಮತ್ತೆ ಇನ್ನಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಿರುವವರು, ಅದ್ರ ಬಗ್ಗೆನೂ ಹೇಳಿದೆ. ಮತ್ತೆ ಇನ್ನೂ ಅಪರೋಕ್ಷ ಜ್ಞಾನ ಪಡೆಯದೇ ಇದ್ದವರು ಆರಂಭದ ಹಂತದಲ್ಲೇ ಇದ್ದಾರೆ. ನಮ್ಮಂಥ ಸಾಮಾನ್ಯ ಸಾಧಕರೇ ಇದ್ದಾರೆ. ನಮಗೇನು ಇನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ. ಆಗಿಲ್ಲದೆ ಹೋದರೂ ಕೂಡ ನಮಗೆ ಜ್ಞಾನ ಮಾರ್ಗವೇ ಹೆಚ್ಚು ಪ್ರಿಯ ಆಗ್ತದೆ. ಇದನ್ನು ಗಮನಿಸಬೇಕು. ನಾನಿದನ್ನು ಅನೇಕ ಜನ ಜ್ಞಾನಿಗಳ ಕುರಿತಾಗಿ ಹೇಳ್ತಿದ್ದೇನೆ. ಇನ್ನೂ ಅಪರೋಕ್ಷ ಜ್ಞಾನವನ್ನು ಪಡೆಯದೇ ಇರುವಂಥ ಜ್ಞಾನಿಗಳ ಕುರಿತಾಗಿ ಹೇಳ್ತಿದ್ದೇನೆ. ಅಂಥವರಲ್ಲಿ ವೈಯಕ್ತಿಕವಾಗಿ ವಿಮರ್ಶೆ ಮಾಡಿಕೊಂಡಾಗ ನಾನು ಕೂಡ ಒಬ್ಬ. ಅಪರೋಕ್ಷ ಜ್ಞಾನ ನಮಗೇನೂ ಆಗಿಲ್ಲ. ಅಪರೋಕ್ಷ ಜ್ಞಾನವೇ ಆಗಿಲ್ಲ ಆದ್ರಿಂದ ಈಗಲೇ ಮುಕ್ತಿಯನ್ನು ಪಡೆಯುವ ತವಕನೂ ನಮಗೇನಿಲ್ಲ. ತದೈವ ಮುಕ್ತ್ಯರ್ಥಂ ನ ಪ್ರಯತಂತೆ ಅಂತ ನಾವಲ್ಲ. ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕಿಂತ ಮುಂಚೆನೇ ನಮಗೀಗ ಸ್ಪಷ್ಟವಾದ ನಮ್ಮ ಮಾರ್ಗದ ಅರಿವಿದೆ. ವಸ್ತುತಃ ಒಬ್ಬ ನಮ್ಮ ಸ್ವರೂಪ ಗುರುವಾದವನು ಬಂದು ನಮ್ಮ ಮಾರ್ಗವನ್ನು ತಿಳಿಸ್ತಾನೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಿದ್ರೂ ಕೂಡ ವೈಯಕ್ತಿಕವಾಗಿ ಕೆಲವರಿಗೆ, ನಮ್ಮಂಥವರಿಗೆ, ಇನ್ನೂ ಅನೇಕ ಜನರಿಗೆ ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ಪ್ರಧಾನವಾಗಿ ಒಳಗೊಂಡಂತಹ ಹಠಯೋಗಕ್ಕಿಂತ ಹಾಗೆಯೇ ಕರ್ಮ ವ್ರತಾನುಷ್ಠಾನ ಇತ್ಯಾದಿಗಳನ್ನೇ ಪ್ರಧಾನವಾಗಿ ಅವಲಂಬಿಸುವುದಕ್ಕಿಂತ ಎಷ್ಟೆಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಭಗವಂತನನ್ನು ತಿಳಿಯುವ ಅಪೇಕ್ಷೆಯೇ ಹೆಚ್ಚಾಗಿರ್ತದೆ. ನಾವು ಸಾಮಾನ್ಯರಿರಬಹುದು. ಆ ಸಾಮಾನ್ಯರು ಒಂದು ಮಾತ್ರಕ್ಕೆ ನಮಗಿನ್ನೂ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂತ ಮಾತ್ರಕ್ಕೆ ನಮಗೆ ಆ ಭಗವಂತನನ್ನು ತಿಳಿಯುವ ಜಿಜ್ಞಾಸೆ ಇಲ್ಲ ಅಂತಲ್ಲ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ಏನು ಭಗವದ್ಗೀತಾದಲ್ಲಿ ಬಂದಿದೆ. 4 ರೀತಿಯ ಜನ ಭಗವಂತನನ್ನು ಉಪಾಸನೆ ಮಾಡ್ತಾರಂತೆ. ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ. ಕೆಲವರು ಆರ್ತರಿರ್ತಾರೆ, ದುಃಖಾರ್ಥರಾದವರು ಉಪಾಸನೆ ಮಾಡ್ತಾರೆ. ಭಗವಂತನನ್ನು ತಿಳಿಯುವ ಅಪೇಕ್ಷೆ ಇದ್ದವರು ಕೆಲವರು. ಏನಾದರೂ ಭೋಗ ಸುಖ ಬೇಕು, ಸ್ಥಾನಮಾನ ಬೇಕು ಅಂತ ಬಯಸುವವರು ಇನ್ನು ಕೆಲವರು. ಅರ್ಥಾರ್ಥಿ ಮತ್ತೆ ಜ್ಞಾನಿ
ನಾವು ಜ್ಞಾನಿಗಳಲ್ಲ, ಜ್ಞಾನದ ಪದವಿಗೆ ನಾವು ಏರಿಲ್ಲ, ಜ್ಞಾನಿಗಳು ಅನ್ನೋ ಪದವಿಗೆ ನಾವು ಏರಿಲ್ಲ. ಬಹಳ ಅರ್ಥವೂ ನಮಗೆ ಸಂಸಾರದಲ್ಲಿ ನಮ್ಮಂಥವ್ರಿಗೆ ಬೇಕಾಗಿಲ್ಲ. ಸಂಸಾರದಲ್ಲಿ ದುಃಖಗಳಿವೆ, ಆದರೂ ಬಹಳ ಆರ್ತರೂ ಏನಲ್ಲ. ಸಂಸಾರದ ಸಾಗರದ ಅಲೆಗಳ ಹೊಡೆತಕ್ಕೆ ನಾವು ತತ್ತರಿಸಿದವರೇ, ಆದರೆ ನಾವು ಆರ್ತರೂ ಅಲ್ಲ, ಮತ್ತೆ ಅರ್ಥಾರ್ಥಿಗಳು ಬಹಳ ಅಲ್ಲ, ಜ್ಞಾನಿ ಅಂತೂ ಅಲ್ಲವೇ ಅಲ್ಲ. ಆದರೂ ಕೂಡ ನಾವು ಜಿಜ್ಞಾಸು ಅನ್ನೋ ವರ್ಗದಲ್ಲಿ ನಮ್ಮಂಥವ್ರು ಸೇರ್ತೇವೆ ಅಂತ ನಮ್ಮ ವೈಯಕ್ತಿಕ ಅವಲೋಕನದಿಂದ ನಮ್ಮ ಸ್ವಭಾವವನ್ನು ಗಮನಿಸಿಕೊಂಡಾಗ ಅದು ತಿಳಿದು ಬರ್ತದೆ. ಆದ್ದರಿಂದ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕಿಂತ ಮುಂಚೆನೇ ನಮ್ಮ ಮಾರ್ಗವನ್ನು ನಾವು ಹೀಗೊಂದಿಷ್ಟು ಮಟ್ಟಿಗೆ ದೃಢಪಡಿಸ್ಕೊಂಡಿದ್ದೇವೆ. ಸ್ವರೂಪ ಗುರುವಾದವನು ಬಂದು ಇನ್ನೂ ಅದನ್ನು ಹೆಚ್ಚು ನಮಗೆ ವಿವರಿಸುವವನಿದ್ದಾನೆ, ದೃಢಪಡಿಸುವವನಿದ್ದಾನೆ. ಅದೆಷ್ಟು ಸಾಧ್ಯವೋ ಅಷ್ಟು ಎಲ್ಲ ಶಾಸ್ತ್ರಗಳನ್ನು ಓದಬೇಕು ಅಂತನ್ನುವುದು ನಮ್ಮಂಥವರ ಒಂದು ಪ್ರಯತ್ನ. ಅದನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಸರ್ವ ವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಮತ್ತೆ ಅನುವ್ಯಾಖ್ಯಾನದಲ್ಲೂ ಕೂಡ ಆಚಾರ್ಯರು ಬೇಕಾದಷ್ಟು ಹೇಳೇ ಇದ್ದಾರೆ. ಸರ್ವಕರ್ಮ ಕಥವು ಯಸ್ಮಾತ್ ಅಶಕ್ತ ಸರ್ವಜಂತವ ಶಾಖಾಭೇದಂ ಕರ್ಮಭೇದಂ ವ್ಯಾಸಸ್ತಸ್ಮಾದ್ ಅಚೀಕ್ಲಪತ್ ಅಂತ. ಸರ್ವವೇದೋಕ್ತ ಮಾರ್ಗೇಣ ಕರ್ಮ ಕುರ್ವೀತ ಶಕ್ತಿತಃ. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಬೇಕು. ಆದರೆ ಜನಸಾಮಾನ್ಯರಿಗೆ ಸರ್ವಕರ್ಮ ಕೃತವು, ಎಲ್ಲ ಶಾಸ್ತ್ರಗಳನ್ನು ಓದಿ ಎಲ್ಲ ಥರದ ಅನುಷ್ಠಾನಗಳನ್ನು ಅನುಸಂಧಾನಗಳನ್ನು ಜಾರಿಗೆ ತರಲಿಕ್ಕೆ ಆಗೋದಿಲ್ಲ. ಅಶಕ್ತರಾಗಿರುವುದರಿಂದ ನೀವು ಋಗ್ವೇದವನ್ನು ಓದಿ, ನೀವು ಯಜುರ್ವೇದವನ್ನು ಓದಿ, ನೀವು ಸಾಮವೇದವನ್ನು ಓದಿ ಅಂತ ವ್ಯಾಸರು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವ್ಯಾಸಸ್ತಸ್ಮಾದ್ ಅಚೀಕ್ಲಪತ್. ಆದರೂ ಸಾಧಕನ ಗುರಿ ಇದೇ ಆಗಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನದನ್ನ ಅಧ್ಯಯನ ಮಾಡುವುದೇ ಆತನ ಗುರಿ ಆಗಿರಬೇಕು. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣು ಜ್ಞೇಯೋ ನಚಾನ್ಯಥ. ಎಷ್ಟು ಸಾಧ್ಯವೋ ಅಷ್ಟೆಲ್ಲ ವೇದಗಳನ್ನು ಓದಬೇಕು. ಇತಿಹಾಸ ಅಂದ್ರೆ ಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣಗಳನ್ನು ಓದಬೇಕು. ಸಪುರಾಣಾನ್, ಭಾಗವತ ಮೊದಲಾದ ಪುರಾಣಗಳನ್ನು ಓದಬೇಕು. ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ. ಮತ್ತು ಇಷ್ಟೆಲ್ಲವನ್ನು ಓದಿದ್ದಾದ್ಮೇಲೆ ಆ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಜಿಜ್ಞಾಸ್ಯೋಸೋ ನಾಲ್ಪವೇದೈ ಪ್ರಸಿದ್ಧೇತ್. ಎಲ್ಲೋ ಕೆಲವು ಶಾಸ್ತ್ರಗಳನ್ನು ಓದಿದವರಿಗೆ ಒಲಿಯುವವನಲ್ಲ ಈ ಭಗವಂತ ಅಂತ ಶಾಸ್ತ್ರ ಎಚ್ಚರಿಕೆ ಕೊಟ್ಟಿದೆ. ಆದ್ದರಿಂದ ಅಪರೋಕ್ಷ ಜ್ಞಾನ ನಮ್ಮಂಥವರಿಗೆ ಬಹಳ ದೂರವೇ ಇದೆ. ಆ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆಯೂ ಕೂಡ ನಮ್ಮ ಗುರಿ ಸ್ಪಷ್ಟವೇ ಇದೆ. ಹೆಚ್ಚಿನ ಶಾಸ್ತ್ರಗಳನ್ನು ಅಧ್ಯಯನಕ್ಕೆ ನಾವು ತಂದ್ಕೋಬೇಕು. ಹಾಗೆ ಮನನ ಮಾಡಬೇಕು. ಅಲ್ಲಿರೋ ಸಂಶಯಗಳನ್ನು ಪರಿಹರಿಸಿಕೊಳ್ಳಬೇಕು. ಶೃಣುಯಾದ್ ಯಾವದ ಜ್ಞಾನಂ ಮಿತಿರಿ ಯಾವದ ಅಯುಕ್ತತ. ಶೃಣುಯಾದ್ ಯಾವದ ಜ್ಞಾನಂ ಅಂತ ಹೇಳ್ತಾರೆ. ನಮಗೆ ಎಲ್ಲಿವರೆಗೂ ಅಜ್ಞಾನ ಇದೆಯೋ ಅಲ್ಲಿವರೆಗೂ ಕೂಡ ನಾವು ಶ್ರವಣ ಮಾಡ್ತಾನೇ ಇರಬೇಕಂತೆ. ಮತಿರಿ ಯಾವದ ಅಯುಕ್ತತ. ನಮಗೆ ಇನ್ನೂ ಮನಸ್ಸಿನಲ್ಲಿ ಇದ್ರ ಬಗ್ಗೆ ಏನೋ ಕಸುರು ಉಳಿದಾಗ, ಶಾಸ್ತ್ರದ ಬಗ್ಗೆ ಇದ್ಯಾಕೋ ಸಮಾಧಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಸಂಶಯ ಉಳಿದಾಗ ಅವಾಗ ಮತ್ತಷ್ಟು ಮನನ ಮಾಡಲೇಬೇಕು. ಧ್ಯಾನಂಚ ಯಾವ ದೀಕ್ಷಾ ಸ್ಯಾತ್. ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ ಪ್ರತಿನಿತ್ಯವೂ ಸ್ವಲ್ಪ ಹೊತ್ತು ಧ್ಯಾನ ಮಾಡಲೇಬೇಕು. ಅದಕ್ಕಾಗಿಯೇ ಭಾಗವತದಂಥ ಈ ಗ್ರಂಥವನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಆಳವಾಗಿ ಅರಿಯುವ ಹಾಗೆ ಅದನ್ನು ಪ್ರವಾಚಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಆದ್ದರಿಂದ ಈ ಶ್ಲೋಕದಲ್ಲಿ ಹೇಳಿರುವುದು ಅಪರೋಕ್ಷ ಜ್ಞಾನವನ್ನು ಪಡೆದು ಮುಂದಿನ ಸಾಧನೆ ಮಾಡ್ತಾ ಇರುವವ್ರ ಬಗ್ಗೆಯೂ ಹೌದು. ಅಪರೋಕ್ಷ ಜ್ಞಾನವನ್ನೇ ಪಡೆಯದೆ ಸ್ವರೂಪ ಗುರುವನ್ನು ಇನ್ನೂ ನೋಡದೆ ಸಾಧನೆಯ ದೃಷ್ಟಿಯಲ್ಲಿ ಬಹಳ ಕೆಳಗಿರುವಂಥ ನಮ್ಮಂಥವ್ರ ಬಗ್ಗೆಯೂ ಕೂಡ ಈ ಶ್ಲೋಕ ಹೇಳಿದೆ. ಅದು ವಿಷ್ಣು ತೀರ್ಥರ ಮಾತಿನಲ್ಲಿ ಕಾಣಿಸೋದಿಲ್ಲ. ಅದನ್ನು ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹಾಗೆ ಅಂತ ಹೇಳಿ ವಿಷ್ಣು ತೀರ್ಥರ ಆ ಅಭಿಪ್ರಾಯವನ್ನು ಖಂಡನೆ ಮಾಡಬೇಕು ಅಂತ ಅಭಿಪ್ರಾಯ ಅಲ್ಲ.
ಅವ್ರು ಹೇಳಿದ್ದು ಅಪರೋಕ್ಷ ಜ್ಞಾನ ಪಡೆದಾದ ಮೇಲೆ ಆ ಜ್ಞಾನಿಗಳ ಮನೋಭಾವ ಹೇಗಿರ್ತದಂತ. ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕಿಂತ ಮುಂಚೆಯೂ ಕೂಡ ಅಂಥ ಮನೋಭಾವ ಬರಬಹುದು ಸಾಧಕನಿಗೆ ಅನ್ನೋದನ್ನ ಇಲ್ಲಿ ನನಗೆ ಹೇಳಬೇಕಾದಂತಹ ಆಲೋಚನೆ ಇತ್ತು. ಅದಕ್ಕಾಗಿ ಅದನ್ನು ಹೇಳಿದೆ. ಮತ್ತೆ ತೇಷಾಂ ಸಮಸ್ಯಾನ್ನತು ಸೇವಯಾತೆ ಅನ್ನೋ ಮಾತಿಗೆ ನಮ್ಮ ಕಾಲದ ಕೆಲವು ಹಿರಿಯ ವಿದ್ವಾಂಸರು ಹೀಗೆ ಅರ್ಥ ಮಾಡಿದ್ದಿದೆ. ಭಗವದ್ಗೀತೆಯ ಗೀತಾಭಾಷ್ಯದ 8ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಆಚಾರ್ಯ ಇದನ್ನು ಉಲ್ಲೇಖ ಮಾಡಿದ್ದಾರೆ, ಈ ಶ್ಲೋಕಗಳನ್ನು. ಆದರೆ ಭಾಗವತವನ್ನು ವ್ಯಾಖ್ಯಾನ ಮಾಡುವಾಗ, ಭಾಗವತ ತಾತ್ಪರ್ಯಗಳನ್ನು ವ್ಯಾಖ್ಯಾನ ಮಾಡುವಾಗ ಗೀತಾ ಭಾಷ್ಯದಲ್ಲಿ ಬಂದಿರುವಂಥ ಈ ಸಾಧಕರ 2 ಥರದ ತರಗತಿಗಳು ಅನ್ನೋದನ್ನ ಕೆಲವರು ಗಮನಕ್ಕೆ ತಂದುಕೊಂಡಂತೆ ಕಾಣಿಸೋದಿಲ್ಲ. ಬೇರೆ ವ್ಯಾಖ್ಯಾನಕಾರರ ಬಗ್ಗೆ ಅಲ್ಲ, ನಮ್ಮವರೇ ಕೆಲವರು. ತೇಷಾಂ ಸಮಸ್ಯಾ ಅನ್ನೋದು ಸೇವಯಾತೆ ಅಂತ ಬಂದಿದೆ 25ನೇ ಶ್ಲೋಕದಲ್ಲಿ. ಅಲ್ಲಿ ತೇಷಾಂ ಶ್ರಮಃ, ಯಾರು ಹಠಯೋಗ ಇತ್ಯಾದಿಗಳನ್ನು ಮಾಡ್ತಾರೆ, ಆತ್ಮ ಸಮಾಧಿ ಯೋಗ ಇತ್ಯಾದಿಗಳನ್ನು ಅವಲಂಬಿಸ್ತಾರೆ, ಅವರಿಗೆ ಶ್ರಮ ಆಗ್ತದೆ. ಆದರೆ ನಿನ್ನ ಸೇವಾ ಮಾಡಿದವ್ರಿಗೆ ಮಾತ್ರ ಶ್ರಮ ಆಗೋದಿಲ್ಲ ಅಂತ ಬಂದಿದೆಯಲ್ಲ. ಇದು 2 ಥರದ ಮಾರ್ಗವನ್ನು ಹೇಳ್ತಾರೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಆತ್ಮ ಸಮಾಧಿ ಯೋಗದ ಮೂಲಕ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡುವ ಯೋಗಿಗಳಿಗೂ ಮತ್ತು ಶ್ರವಣ ಮನನಾದಿ ರೂಪವಾದ ಸೇವಾ ಮಾಡುವವರಿಗೂ ಏನು ವ್ಯತ್ಯಾಸ ಇದೆ ಅಂತನ್ನುವಂಥ 2 ಥರದ ತರಗತಿಗಳನ್ನು ಇಲ್ಲಿ ಹೇಳಿದ್ದಾರೆ ಅಂತ ನಾವು ಕಳೆದ ದಿವಸ ನೋಡಿದ್ವಿ. ಇವತ್ತು ಅದನ್ನೇ ನೋಡ್ತಾ ಇದ್ದೇವೆ. ಮಾಧ್ವ ಪರಂಪರೆಯ ವ್ಯಾಖ್ಯಾನಕಾರರೇ ಅಲ್ಲದೆ ಹೋದರೂ ಕೂಡ ಬೇರೆಯವರು ಕೆಲವು ಈ ವ್ಯಾಖ್ಯಾನಗಳನ್ನು ಮಾಡೇ ಇದ್ದಾರೆ. ಶ್ರೀಧರರು, ವೀರರಾಘವರು ಮೊದಲಾದವರೆಲ್ಲ. ಆದರೆ ತೇಷಾಂ ಶ್ರಮಸ್ಯಾನ್ನತು ಸೇವಯಾತೆ, ಈಗಲೇ ತೇಷಾಂ ಶ್ರಮಸ್ಯಾತ್, ಹಠಯೋಗ ಮಾಡುವವರಿಗೆ ಶ್ರಮ ಆಗ್ತದೆ. ಸೇವೆಯಾತು ಶ್ರಮ ನ ಭವತಿ, ಸೇವೆಯಿಂದ ಶ್ರಮ ಆಗೋದಿಲ್ಲ ಅಂತ ನ ಅನ್ನುವುದನ್ನ ಸೇವೆಯ ನ ಭವೇತ್ ಅಂತ ಅನ್ನೋದಕ್ಕೆ ಹೊಂದಿಸಿಕೊಂಡು ನಾವು ಅರ್ಥ ಮಾಡಿದ್ದೇವೆ. ಕೆಲವರು, ನಾನೀಗೇನು ಪ್ರಸ್ತಾಪಿಸಿದ ಅಂಥವ್ರು ಕೆಲವರು ತೇಷಾಂ ಶ್ರಮ ನ ಸ್ಯಾತ್ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶ್ರಮ ಆಗೋದಿಲ್ಲ ಅವರಿಗೆ. ಸಾಧಕನಾದವನು ಸಾಧನೆಯಲ್ಲಿ ತೊಡಗಿದಾಗ ತುಂಬ ಕಷ್ಟಪಡಬೇಕಾಗ್ತದೆ. ಅಷ್ಟು ಸರಳವಾದ ಸಾಧನೆ ಅಲ್ಲ ಅದು. ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಸರಿಯಾಗಿ ಏಳುವುದರಿಂದ ಹಿಡಿದು ತುಂಬ ಥರದ ಸಾಧನೆಗಳನ್ನು ಮಾಡಬೇಕಾಗ್ತದೆ. ಸಾಧನೆಯಲ್ಲಿ ನಿರಂತರತೆ ಇರಬೇಕಾಗ್ತದೆ. ಇದೆಲ್ಲ ಕಷ್ಟ ಆಗೋದಿಲ್ವಾ ಅಂದ್ರೆ ಶ್ರಮ ಸ್ಯಾತ್, ಶ್ರಮ ಹಾಗೆ ಆಗ್ತದೆ. ಆದರೆ ಶ್ರಮ ನ ಸ್ಯಾತ್, ಅದನ್ನು ಶ್ರಮ ಅಂತ ಅವರು ಭಾವಿಸೋದಿಲ್ಲ. ಯಾಕೆಂದ್ರೆ ಸೇವೆಯಾತೆ, ಅದು ನಿನ್ನ ಸೇವಾ ಆದ್ರಿಂದ ಅಂತ ಒಂದೇ ತರಗತಿಯ ಸಾಧಕರಿಗೆ ಇದನ್ನು ಅನ್ವಯಿಸಿಬಿಟ್ಟಿದ್ದಾರೆ ಈ ಶ್ಲೋಕಗಳನ್ನು. ಅವ್ರಿಗೆ ಶ್ರಮ ಅಲ್ಲ ಅದು, ಶ್ರಮ ಅಂತ ಅವ್ರು ಭಾವಿಸೋದಿಲ್ಲ. ಯಾಕೆಂದ್ರೆ ಸೇವಾ ಮಾಡ್ತಿರೋದ್ರಿಂದ ಅಂತ ಹೀಗೆ ಅರ್ಥ ಮಾಡ್ತಾರೆ. ಆದರೆ ಅದು ಹಾಗೆ ಹೇಳಿಕ್ಕೆ ಹೊರಟದ್ದಲ್ಲ ಅದು. ತಥಾ ಅಪರೇ ಅಂತ ಇನ್ನೊಂದು ವರ್ಗವನ್ನೇ ಈ 25ನೇ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಹಿಂದಿನ ಶ್ಲೋಕದಲ್ಲಿ ಯಾವ ವರ್ಗವನ್ನು ಹೇಳಿದ್ದಾರೆ, ಯಾವ ವರ್ಗದ ಸಾಧಕರನ್ನು ಹೇಳಿದ್ದಾರೆ, ವಿಷದಾಶಯ ಅಂತ, ಆ ವರ್ಗದವರು ಜ್ಞಾನದ ಮಾರ್ಗವನ್ನು ಪ್ರಧಾನವಾಗಿ ಅವಲಂಬಿಸಿ ಮುಂದುವರಿಯುವಂಥವರು. ಅದನ್ನು ಹೇಳಿ ಆದ ಮೇಲೆ ಅಥ ಅಪರೇ, ಜ್ಞಾನ ಮಾರ್ಗವನ್ನು ಪ್ರಧಾನವಾಗಿ ಅವಲಂಬಿಸದೆ ಹಠಯೋಗದ ಮಾರ್ಗವನ್ನು ಪ್ರಧಾನವಾಗಿ ಅವಲಂಬಿಸುವವರು ಅಂತ ಇಲ್ಲಿ ಬೇರೆ ಮಾರ್ಗವನ್ನೇ ಹೇಳ್ತಿದ್ದಾರೆ. ಆದ್ರಿಂದ ಇವೆರಡೂ ಬೇರೆ ಬೇರೆ ವರ್ಗೀಕರಣಗಳು, ಬೇರೆ ಬೇರೆ ಸಾಧಕರ ವರ್ಗಗಳನ್ನು ಹೇಳ್ತಿವೆ ಅನ್ನುವ ಗೀತಾ ಭಾಷ್ಯದ ವ್ಯಾಖ್ಯಾನ 8ನೇ ಅಧ್ಯಾಯದಲ್ಲಿ ಬಂದದ್ದು. ಅದನ್ನು ಗಮನಕ್ಕೆ ತಂದುಕೊಳ್ಳದೆ ಅವ್ರಿಗೆ ಶ್ರಮ ಆಗೋದಿಲ್ಲ, ಯಾಕೆಂದ್ರೆ ಇದು ಭಗವಂತನ ಸೇವಾ ಆದ್ರಿಂದ ಅಂತ ಅರ್ಥ ಮಾಡೋದು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಆದ್ರಿಂದ ನಾವು ಭಾಗವತವನ್ನ ಪ್ರವಚನ ರೂಪದಲ್ಲಿ ಕೇಳುವಾಗ ಇಂಥ ಅನೇಕ ವ್ಯತ್ಯಾಸಗಳಿರ್ತವೆ. ಕೆಲವು ಬಾರಿ ಅದನ್ನ ಯಾರೇ ಪ್ರವಚನ ಮಾಡಿದ್ರು, ಯಾರೇ ಅನುವಾದಿಸಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ.
ಅವುಗಳನ್ನು ಓದುವಂಥವರು, ಹಾಗೆ ಆ ಗ್ರಂಥಗಳನ್ನು ಓದುವಂಥವರು, ಹಾಗೆ ಅದನ್ನು ಪ್ರವಚನ ರೂಪದಲ್ಲಿ ಕೇಳುವಂಥವರು, ಹೇಳುವಂಥವರು ಎಲ್ಲರೂ ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಕಾಣಿಸ್ತು ನನಗೆ. ಅದಕ್ಕಾಗಿ ವಿಷ್ಣು ತೀರ್ಥರು ಈ ಹಿಂದೆ ಭಾಗವತವನ್ನು ವ್ಯಾಖ್ಯಾನ ಮಾಡಿರುವಂತಹ ವಿಷ್ಣು ತೀರ್ಥರಂಥವರು, ಈಗ ಇರುವಂತಹ ಕೆಲವು ಜನ ನಮ್ಮ ಸಮಕಾಲೀನರಾದ ವಿದ್ವಾಂಸರು, ಅವ್ರ ಜೊತೆ ಅವರ ವ್ಯಾಖ್ಯಾನಗಳನ್ನು ಗಮನಿಸುವಾಗ ಕೆಲವು ಭಿನ್ನಾಭಿಪ್ರಾಯಗಳು ಕಂಡು ಬಂದರೆ ಅವು ಅವ್ರ ಬಗ್ಗೆ ಅಗೌರವದಿಂದ ಅಲ್ಲ, ನಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ, ನಮಗೆ ಕಂಡದ್ದನ್ನು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ಹೇಳಿ ಮುಗಿಸಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.